ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ನು. ಸೊ ಅದರಲ್ಲಿರುವಂಥ 3 ಎಕ್ಸಸೈಸ್ ಇದೆ. ಸೊ ಆಲ್ರೆಡಿ ಫಸ್ಟ್ ಎಕ್ಸಸೈಸ್ ಸೆಕೆಂಡ್ ಎಕ್ಸಸೈಸ್ ಸಾಲ್ವ್ ಮಾಡಿದ್ದೀನಿ, ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಸೊ ಇವಾಗ ಥರ್ಡ್ ಎಕ್ಸಸೈಸಲ್ಲಿ ಆಲ್ರೆಡಿ 7 ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ಶೇರ್ ಮಾಡಿದ್ದೀನಿ. ಇವಾಗ 8th ಕ್ವಶನಿಂದ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ ಏನಿದೆ, ಎಜುಕೇಶನ್ ಈಸ್ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್ ಅಂತ. ಅಂದರೆ ಎಜುಕೇಶನ್ನು ಶಕ್ತಿಯುತ ಆಯುಧ ಅಂತ ಹೇಳ್ತಾರೆ. ಸೊ ಅದರಿಂದ ನಿಮ್ಗೆ ಎಜುಕೇಶನ್ ಇದ್ರೆ ನೀವು ಯಾವುದನ್ನಾದ್ರೂ ಜಗತ್ತನ್ನೇ ನೀವು ಚೇಂಜ್ ಮಾಡ್ಬೋದು ಅಂತ. ಸೊ ಏನಪ್ಪ ಅಂದರೆ, ಎಜುಕೇಶನ್ ಮಾಡಿದವರೆಲ್ಲರೂ ಜಾಬ್ ಮಾಡಲೇಬೇಕು, ಕೆಲಸ ಮಾಡಲೇಬೇಕು ಆ ಥರ ಅಂತೇನಿಲ್ಲ. ಎಜುಕೇಶನ್ ಇದ್ರೆ ನಾಲೆಜ್ ಬರುತ್ತೆ ಅಂತ. ಅದಕ್ಕೋಸ್ಕರ ಎಲ್ಲರೂ ಎಜುಕೇಶನ್ ಪಡಿಲೇಬೇಕನ್ನೋದು. ಸೊ ಅದಕ್ಕೆ ಎಜುಕೇಶನ್ ಈಸ್ ಅ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್. ಸೊ ಎಲ್ರೂ ಎಜುಕೇಶನ್ ಪಡಿಬೇಕನ್ನೋದು ಅಷ್ಟೆ. ಸೊ ಇಲ್ಲಿ ನೋಡಿ, ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಲಿರೋ ಥರ್ಡ್ ಎಕ್ಸಸೈಸ್ 1.3 ಎಕ್ಸಸೈಸ್ ಇಲ್ಲಿರೋ 8th ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಏನಿದೆ ಇಲ್ಲಿ, ಕನ್ಸಿಡರ್ ಎಫ್ ಫ್ರಮ್ ಆರ್ ಟು ಆರ್ ಎಫ್ ಫ್ರಮ್ ಆರ್ ಪ್ಲಸ್ 2 ಕ್ಲೋಸ್ ಇಂಟರ್ವಲ್ 4 ದೆನ್ ಓಪನ್ ಇಂಟರ್ವಲ್ ಇನ್ಫಿನಿಟಿ. ಕ್ಲೋಸ್ ಇಂಟರ್ವಲ್ ಅಂದ್ರೆ ಏನಾಗಿರುತ್ತೆ, ಲೆಸ್ ದನ್ ಆರ್ ಈಕ್ವಲ್ ಟು ಇರುತ್ತೆ. ಅಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು 4 ಬರುತ್ತೆ. ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಹೇಳ್ತಾ ಇದ್ದೇನೆ. ಸೊ ಓಪನ್ ಇಂಟರ್ವಲ್ ಅಂದ್ರೆ ಸ್ಟ್ರಿಕ್ಟ್ಲಿ ಲೆಸ್ ದನ್ ಇರುತ್ತೆ. ಸೊ ಇನ್ಫಿನಿಟಿ ಇದೆ. ಸೊ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಶೋ ದಟ್ ಎಫ್ ಈಸ್ invertible with the inverse f inverse composition f given by f inverse of y is equal to square root y minus 4, where r plus is set of all non-negative real numbers ಅಂತ ಹೇಳ್ತಿದ್ದಾನೆ. ಸೊ ನೆಗೆಟಿವ್ ನಂಬರ್ ಇರೋದಿಲ್ಲ. ಆರ್ ಪ್ಲಸ್ ಅಂತಂದ್ರೆ ಏನಿರುತ್ತೆ, ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ನಂಬರ್ಸ್ ಇರುತ್ತೆ. ಸೊ ಇಲ್ಲಿನೂ ಕೂಡ ಅವನೇನು ಕೊಟ್ಟಿದ್ದಾನೆ, ನಾನ್ ನೆಗೆಟಿವ್ ನಂಬರ್ಸೇ ಬರುತ್ತೆ. ಇಲ್ಲಿ ನೋಡಿ ಏನಿದೆ, 4 ಕ್ಲೋಸ್ ಇಂಟರ್ವಲ್ 4 ಇದೆ, ಓಪನ್ ಇಂಟರ್ವಲ್ ಇನ್ಫಿನಿಟಿ ಇದೆ. ಸೊ ಇವಾಗ ನೋಡಿ, ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ, ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಇದೆ. ಸೊ ಅವನೇನು ಕೇಳಿದ್ದಾನೆ, ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್. ಇನ್ವರ್ಟಿಬಲ್ ಅಂದ್ರೆ ನಾವೇನ್ ಮಾಡಬೇಕು, 1 1 ಮತ್ತೆ ಆನ್ ಟು ಎರಡನ್ನು ಮಾಡಬೇಕು. ಸೊ 1 1 ಫಸ್ಟ್ ಏನಿದೆ 1 1 1 1 ಅಂದ್ರೆ ನಮ್ಗೆ ಏನಿರುತ್ತೆ, ಎಫ್ ಆಫ್ x1 is equal to f of x2. it implies ಏನಾಗಿರುತ್ತೆ, x1 is equal to x2 ಅಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಅ ಡಿಫ್ರೆಂಟ್ ಇಮೇಜ್ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, x1 ಮತ್ತೆ x2 ತಗೊಂತಾ ಇದ್ದೀನಿ ನೋಡಿ. x1, x2 ಬಿಲಾಂಗ್ಸ್ ಟು ಏನಾಗಿರುತ್ತೆ, ಆರ್ ಆಗಿರುತ್ತೆ. ಸೊ ಏನಕ್ಕಂದ್ರೆ ಇಲ್ಲಿ ನೋಡಿ, ಆರ್ ಪ್ಲಸ್ ಅಂತ ಕೊಟ್ಟಿದ್ದಾನೆ, ಈಸ್ ಅ ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಸೊ ಇಲ್ಲೇನಾಗುತ್ತೆ, ಇವಾಗ ಎಫ್ ಆಫ್ x1 ತಗೊಳ್ಳೋಣ. ಎಫ್ ಆಫ್ x1 ಏನಾಗಿರುತ್ತೆ, x1 ಸ್ಕ್ವೇರ್ ಪ್ಲಸ್ 4 ಅಂತ ಬರುತ್ತೆ. ಅದೇ ಥರ ನಾನು ಎಫ್ ಆಫ್ x2 ಅಂತ ತಗೊಂಡ್ರೆ, ಎಫ್ ಆಫ್ x2 is equal to ಏನು ಬರುತ್ತೆ, x2 ಸ್ಕ್ವೇರ್ ಪ್ಲಸ್ 4 ಅಂತ ಬರುತ್ತೆ.
ಸೊ ಇವಾಗ ನೋಡಿ ಏನಾಗುತ್ತೆ, ಇವಾಗ ಇಟ್ ಇಂಪ್ಲೈಸ್ ಏನಾಗಿರುತ್ತೆ, x1 ಸ್ಕ್ವೇರ್ ಪ್ಲಸ್ 4 ಈಸ್ ಈಕ್ವಲ್ ಟು x2 ಸ್ಕ್ವೇರ್ ಪ್ಲಸ್ 4 ಅಂತ ಬರುತ್ತೆ. ಸೊ 4 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನಿರುತ್ತೆ ನೋಡಿ, ಇಟ್ ಇಂಪ್ಲೈಸ್ ಏನಾಗುತ್ತೆ, ಕ್ಯಾನ್ಸಲ್ ಆದರೆ x1 ರಿಮೈನಿಂಗ್ ಇದೆ, ಲೆಫ್ಟ್ ಸೈಡಲ್ಲಿ x1 ಸ್ಕ್ವೇರ್ ಇದೆ, ಇಟ್ ಇಂಪ್ಲೈಸ್ ರೈಟ್ ಸೈಡಲ್ಲಿ x2 ಸ್ಕ್ವೇರ್ ಇದೆ. ಸೊ ಇವಾಗ ಏನಾಗುತ್ತಿದು, ಇಟ್ ಇಂಪ್ಲೈಸ್ x1 ಸ್ಕ್ವೇರ್ ಈಸ್ ಈಕ್ವಲ್ ಟು x2 ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಏನು ಬರುತ್ತೆ ನಮಗೆ, x1 ಈಸ್ ಈಕ್ವಲ್ ಟು x2 ಅಂತ ಬರುತ್ತೆ, x1 ಈಸ್ ಈಕ್ವಲ್ ಟು x2. ಸೊ ಇವಾಗ x1 ಈಸ್ ಈಕ್ವಲ್ ಟು x2 ಅಂತಂದ್ರೆ ನಮ್ಗೆ ಏನಾಗುತ್ತೆ, 1 ಫಂಕ್ಷನ್ ಬರುತ್ತೆ ನೋಡಿ. x1 ಈಸ್ ಈಕ್ವಲ್ ಟು x2 ಆದ್ರೆ ಇದೇನಾಗುತ್ತೆ, 1 ಫಂಕ್ಷನ್ ಆಗುತ್ತೆ. ಇಲ್ಲಿ ನೋಡಿ, ಸಪೋಸ್ ಇಲ್ಲಿ r ಟು r ಇದ್ರೆ ಅವಾಗ ಇದು x1 ಈಕ್ವಲ್ ಟು x2 ಮತ್ತೆ x1 ಈಕ್ವಲ್ ಟು ಮೈನಸ್ x2 ಅಂತ ಬರ್ತಿತ್ತು. ಬಟ್ ಅವನೇನು ಹೇಳಿದ್ದಾನೆ, r ಪ್ಲಸ್ ಟು ಕ್ಲೋಸ್ ಇಂಟರ್ವಲ್ 4 ಓಪನ್ ಇಂಟರ್ವಲ್ ಇನ್ಫಿನಿಟಿ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನ್ ಬರುತ್ತೆ, x1 ಈಸ್ ಈಕ್ವಲ್ ಟು x2 ಅಂತ ಬರುತ್ತೆ. ಸೊ ಇವಾಗ ಏನಾಗುತ್ತೆ, f ಈಸ್ 1 ಆಗುತ್ತೆ. f ಈಸ್ 1 ಫಂಕ್ಷನ್. ಸೊ ಅದೇ ತರ ಅವನೇನ್ ಕೇಳಿದಾನೆ, ಆನ್ ಟು ಕೂಡ ಇನ್ವರ್ಟಿಬಲ್. ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಇನ್ವರ್ಟಿಬಲ್ ವಿತ್ ದ ಇನ್ವರ್ಸ್ ಅಂತ ಇದೆ. ಸೊ ಇನ್ವರ್ಟಿಬಲ್ ಅಂತ ಇಲ್ಲಂದ್ರೆ ಆನ್ ಟು ಫೈಂಡ್ ಮಾಡಬೇಕು. ನೋಡಿ ಆನ್ ಟು ಯಾವ ತರ ಅಂತಂದ್ರೆ, ಆನ್ ಟು ಫಂಕ್ಷನ್ on to ಸೊ ಆನ್ ಟು ಫಂಕ್ಷನ್ ಅಂದ್ರೆ ಏನಾಗುತ್ತೆ ನೋಡಿ, ನಮ್ಗಿಲ್ಲಿ f of x is equal to y ಇರುತ್ತೆ ಆನ್ ಟು ಫಂಕ್ಷನ್ ಅಲ್ಲಿ. f of x is equal to y ಅಂತ ಇರುತ್ತೆ. ಸೊ ಇಲ್ಲಿ y ಏನಾಗಿರುತ್ತೆ, ಬಿಲಾಂಗ್ಸ್ ಟು r ಪ್ಲಸ್ ಇರುತ್ತೆ. ಇಲ್ಲಿ r ಪ್ಲಸ್ ಅಂತ ಕೊಟ್ಟಿದ್ದಾನೆ, ಸೊ r ಪ್ಲಸ್ ಇರುತ್ತೆ. ಸೊ ಇವಾಗ ಏನಾಗುತ್ತೆ ನೋಡಿ, ಫಂಕ್ಷನ್ y is equal to ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ, x ಸ್ಕ್ವೇರ್ ಪ್ಲಸ್ 4 ಇದೆ. ಸೊ ಆ ಫಂಕ್ಷನ್ ತಗೋಬೇಕು, x ಸ್ಕ್ವೇರ್ ಪ್ಲಸ್ 4 ಇದೆ. ಸೊ ಇವಾಗ ನಾನು ಎಕ್ಸ್ ಅನ್ನ ಸಪ್ರೇಟ್ ಮಾಡಬೇಕು, ಆನ್ ಟು ಫಂಕ್ಷನ್ ಅಲ್ಲಿ ಎಕ್ಸ್ ಸಪ್ರೇಟ್ ಮಾಡಬೇಕು. ಸೊ ಏನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ವೈ ಅಲ್ಲೇ ಇದೆ, 4 ಅನ್ನ ಆ ಕಡೆ ಕಳಿಸ್ತಾ ಇದ್ದೀನಿ, -4. ಸೊ ಎಕ್ಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ, ಇವಾಗ ಸ್ಕ್ವೇರ್ ಬಿಕಮ್ಸ್ ಸ್ಕ್ವೇರ್ ರೂಟ್ ಆಗುತ್ತೆ, y -4. ಸೊ ಇದೇನಾಗಿರುತ್ತೆ, ಬಿಲಾಂಗ್ಸ್ ಟು ಯಾವ್ದಕ್ಕೆ ಬಿಲಾಂಗ್ಸ್ ಟು ಆಗಿರುತ್ತೆ, ಇದು r ಪ್ಲಸ್ಗೆ ಬಿಲಾಂಗ್ಸ್ ಟು ಆಗಿರುತ್ತೆ ಆನ್ ಟು ಫಂಕ್ಷನ್. ಇಲ್ಲ ಈ ಕಡೆ ಏನಿದೆ, ಒಂದು ನಿಮಿಷ, ಯಾವುದಕ್ಕೆ ಬಿಲಾಂಗ್ಸ್ ಟು ಆಗಿರುತ್ತೆ ಅಂದ್ರೆ ಕ್ಲೋಸ್ ಇಂಟರ್ವಲ್ 4 ಬಿಲಾಂಗ್ಸ್ ಟು ಏನಾಗಿರುತ್ತೆ, ಇದು ಕ್ಲೋಸ್ ಇಂಟರ್ವಲ್ 4 ಇನ್ಫಿನಿಟಿ ಓಪನ್ ಇಂಟರ್ವಲ್ ಆಗಿರುತ್ತೆ. ಸೊ ಇದೇನಾಗಿರುತ್ತೆ, f ಈಸ್ ಆನ್ ಟು ಆಗುತ್ತೆ, f ಈಸ್ ಆನ್ ಟು. ಸೊ f ಈಸ್ ಆನ್ ಟು ಅಂತಂದ್ರೆ ಏನಾಗುತ್ತೆ ನಮಗೆ, f ಈಸ್ therefore it is invertible ಆಗಿರುತ್ತೆ. therefore it is ಅಂದ್ರೆ f is invertible. ಇನ್ವರ್ಟಿಬಲ್ ಅಂತಾದ್ರೂ ಕೇಳ್ಬೋದು, ಬೈಸೆಕ್ಟಿವ್ ಕೇಳ್ಬೋದು. ಸೊ ಅವಾಗ 1 ಮತ್ತೆ ಆನ್ ಟು. ನೋಡಿ ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ಅದ್ರಲ್ಲಿ ಏನಿದೆ, ಎಫ್ ಇನ್ವರ್ಸ್ ಕಂಪೋಸಿಷನ್ ಎಫ್.
ಸೊ ಏನು ಕೊಟ್ಟಿದ್ದಾನೆ, ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ರೂಟ್ ವೈ ಮೈನಸ್ 1, ವೈ ಮೈನಸ್ 4 ಆಗಬೇಕು ಅಂತ. ಸಪೋಸ್ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ರೆ ಎಫ್ ಆಫ್ ಎಕ್ಸ್ ಅಂತ ತಗೊಂಡು ಇಲ್ಲೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಇದೆ. ಸೊ ನಮ್ಗೆ ಇಲ್ಲಿ ಎಕ್ಸ್ ಏನು ಬಂದಿತ್ತು ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ವೈ ಮೈನಸ್ 4 ಇದೆ. ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ, ರೂಟ್ ವೈ ಮೈನಸ್ 4 ಇದೆ. ಸೊ ಇಲ್ಲೇ ಪುಟ್ ಮಾಡಬೇಕು. ಅವಾಗ ಏನಾಗುತ್ತಿದ್ದು, ಎಫ್ ಆಫ್ ರೂಟ್ ವೈ ಮೈನಸ್ 4 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ವೈ ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಅವಾಗ ಇದು ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ, ಎಫ್ ಆಫ್ ರೂಟ್ ವೈ ಮೈನಸ್ 4 ಈಸ್ ಈಕ್ವಲ್ ಟು ಏನಾಗುತ್ತೆ, ವೈ ಮೈನಸ್ 4 ಪ್ಲಸ್ 4. ಏನಕ್ಕಂದ್ರೆ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ವೈ ಮೈನಸ್ 4 ರಿಮೈನಿಂಗ್ ಇದೆ, ಇಲ್ಲಿ ಪ್ಲಸ್ 4 ಇದೆ. ಸೊ ಇಲ್ಲಿ ಏನಾಗುತ್ತೆ, ವೈ ಮೈನಸ್ 4 ಪ್ಲಸ್ 4 ಮೈನಸ್ 4 ಪ್ಲಸ್ 4 ಕ್ಯಾನ್ಸಲ್ ಆಗ್ಬಿಟ್ಟು ಏನು ಬರುತ್ತೆ ಇಲ್ಲಿ ನಿಮಗೆ, ಎಫ್ ಆಫ್ ರೂಟ್ ವೈ ಮೈನಸ್ 4 ಈಸ್ ಈಕ್ವಲ್ ಟು ವೈ ಬರುತ್ತೆ. ಸೊ ಇದು ಎಫ್ ಆಫ್ ರೂಟ್ ವೈ ಮೈನಸ್ 4 ಈಸ್ ಈಕ್ವಲ್ ಟು ವೈ ಇದೆ. ಸೊ ಅವನೇನು ಕೇಳಿದ ನಮಗೆ, ಎಫ್ ಇನ್ವರ್ಸ್ ಅಂತ ಕೇಳಿದ್ದಾನೆ. ಸೊ ಇವಾಗ ಏನಾಗುತ್ತೆ, ಎಫ್ ಇನ್ವರ್ಸ್ ಆಫ್ ವೈ ಅಂದ್ರೆ ಎಫ್ ಅನ್ನ ನನ್ನ ಫಂಕ್ಷನ್ ಅನ್ನ ಈ ಕಡೆ ಕಳಿಸ್ಕೊಂತ ಇದ್ದೀನಿ ರೈಟ್ ಸೈಡ್. ಸೊ ಅವಾಗ ಏನಾಗುತ್ತೆ, ರೂಟ್ ವೈ ಮೈನಸ್ 4. ಸೊ ನೋಡಿ ಇಲ್ಲಿ ಏನು ಕೇಳಿದ್ದಾನೋ ಕ್ವಶನ್ ಅಲ್ಲಿ, ಗಿವನ್ ಎಫ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ರೂಟ್ ವೈ ಮೈನಸ್ 4 ವಿತ್ ದ ಇನ್ವರ್ಸ್ ಫಂಕ್ಷನ್. ಸೊ ಲಾಸ್ಟ್ ಏನು ಬರುತ್ತೆ, ಎಫ್ ಇನ್ವರ್ಸ್, ಇಲ್ಲಿ ನೋಡಿ ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ರೂಟ್ ವೈ ಮೈನಸ್ 4 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ನೈನ್ತ್ ಕ್ವಶನ್ ಏನಿದೆ ನೋಡಿ, ಕನ್ಸಿಡರ್ ಫಂಕ್ಷನ್ ಎಫ್ ಫ್ರಮ್ r plus 2 close interval minus 5 comma open interval infinity given by f of x is equal to 9x square plus 6x minus 5. Show that f is invertible with, so f inverse of y is equal to root y plus 1 minus 1 divided by 3. ಸೊ ಇಲ್ಲೇನು, ಇಲ್ಲಿ ನೋಡಿ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ 9x ಸ್ಕ್ವೇರ್ ಇದೆ. ಸೊ ನೀನು ಕೇಳಿದಾನೆ ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್ ಅಂದ್ರೆ ನಮಗೆ 1 1 ಮತ್ತೆ ಆನ್ ಟು ಬರುತ್ತೆ. ಸೊ ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 9x ಸ್ಕ್ವೇರ್ ಪ್ಲಸ್ 6x ಮೈನಸ್ 5 ಇದೆ. ಸೊ ಇಲ್ಲಿ ನೋಡಿ ಫಸ್ಟ್ ಏನಿದೆ ನಮಗೆ 1 1 ಫಂಕ್ಷನ್ ಇದೆ. ಸೊ 1 1 ಫಂಕ್ಷನ್ ಅಂತಂದ್ರೆ ಏನು, ಇಲ್ಲಿ ನೋಡಿ ಫಸ್ಟ್ 1 1 ಫಂಕ್ಷನ್ ಅಂತ ಇದೆ. ಸೊ 1 1 ಫಂಕ್ಷನ್ ಅಂದರೆ ನಮ್ಗೆ ಸೇಮ್ ಬರುತ್ತೆ. ಇಲ್ಲಿ ನೋಡಿ ಎಫ್ ಆಫ್ x1 ಈಸ್ ಈಕ್ವಲ್ ಟು, ಇದು ನೆನ್ಪಿಟ್ಕೊಳ್ಳಿ ಈಸಿ ಆಗಿಬಿಡುತ್ತೆ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಇಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2. ಎಫ್ ಆಫ್ x1 ಈಸ್ ಈಕ್ವಲ್ ಟು
ಎಫ್ ಆಫ್ x1 ಈಸ್ ಈಕ್ವಲ್ ಟು ಒಂದು ನಿಮಿಷ ಎಫ್ ಆಫ್ x1 is equal to f of x2 ಇದೆ. ಸೊ ಇಟ್ ಇಂಪ್ಲೈಸ್ ಏನಾಗಿರುತ್ತೆ x1 is equal to x2 ಆಗಿರುತ್ತೆ. ಸೊ ಇಲ್ಲಿ ನೋಡಿ ನಾನು ಅದೇ ಥರ ತಗೊಂಡ್ರೆ ಇಲ್ಲಿ ಏನಾಗುತ್ತೆ ನಮಗೆ x1, x2 ಬಿಲಾಂಗ್ಸ್ ಟು ಇಲ್ಲೇನಿದೆ ಆರ್ ಪ್ಲಸ್ ಇದೆ. ಸೊ ಅಂದರೆ ಆರ್ ಪ್ಲಸ್ ಅಂತಂದರೆ ಏನಾಗಿರುತ್ತೆ ಇಲ್ಲಿ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಇರುತ್ತೆ. ಆರ್ ಪ್ಲಸ್ ಅಂದರೆ ಏನಾಗುತ್ತೆ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಇರುತ್ತೆ. ಸೊ ಆರ್ ಪ್ಲಸ್ ಏನಿದೆ ಇಲ್ಲಿ ನಾನ್ ನೆಗೆಟಿವ್ ರಿಯಲ್ ನಂಬರ್. ಸೊ ಫಂಕ್ಷನ್ ಏನಾಗುತ್ತೆ ನೋಡಿ ಇಲ್ಲಿ ಎಫ್ ಆಫ್ x1 is equal to f of x2 ಅಂತ ಇದೆ. ಸೊ ನೋಡಿ ಅವಾಗ ಏನಾಗುತ್ತೆ ಇಟ್ ಇಂಪ್ಲೈಸ್ ಏನಾಗುತ್ತೆ ಇಟ್ ಇಂಪ್ಲೈಸ್ ಫಂಕ್ಷನ್ ನೋಡಿ ಏನಿದೆ 9 ಫಸ್ಟ್ ಓಕೆ ಫಸ್ಟ್ ಎಫ್ ಆಫ್ x1 ಅಂತ ತಗೊಳ್ಳೋಣಲ್ಲ ಆಮೇಲೆ ಇಟ್ ಇಂಪ್ಲೈಸ್ ತಗೊಳ್ಳೋಣ ಒಂದು ನಿಮಿಷ. ಓಕೆ ಫಸ್ಟ್ ಎಫ್ ಆಫ್ x1 ಅಂದರೆ ಏನು ಬರುತ್ತೆ ನೋಡಿ ಎಫ್ ಆಫ್ x1 ಈಸ್ ಈಕ್ವಲ್ ಟು ಏನು ಬರುತ್ತೆ 9x1 ಪ್ಲಸ್ 6x1 9x1 ಸ್ಕ್ವೇರ್ ಅಲ್ಲ ಓಕೆ ಮೈನಸ್ 5 ಬರುತ್ತೆ ಎಫ್ ಆಫ್ x1 ಅಂತಂದರೆ. ಸೊ ಅದೇ ಥರ ನೋಡಿ ಎಫ್ ಆಫ್ x2 ಅಂತಂದರೆ ಎಫ್ ಆಫ್ x2 is equal to 9x2 square plus 6x2 minus 5 ಇದೆ. ಸೊ ಎಫ್ ಆಫ್ x1 ಮತ್ತು ಎಫ್ ಆಫ್ x2 ಎರಡೂ ಸಪ್ರೇಟಾಗಿ ತೊಗೊಂಡ್ವಿ. ಸೊ ಇವಾಗ ಏನಾಗುತ್ತೆ ಅದು ಫಂಕ್ಷನ್ 1 ಫಂಕ್ಷನ್ ಅಂತಂದರೆ ಎಫ್ ಆಫ್ x2 ಈಸ್ ಏನಾಗುತ್ತೆ ಇಲ್ಲಿ ನೋಡಿ 9x ಸ್ಕ್ವೇರ್ ಪ್ಲಸ್ 9x2 ಸ್ಕ್ವೇರ್ ಪ್ಲಸ್ 6x2 ಮೈನಸ್ 5 ಬರುತ್ತೆ. ಸೊ ಇವಾಗ ಫಂಕ್ಷನ್ ತಗೊಂಡ್ರೆ ನೋಡಿ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಇಟ್ ಇಂಪ್ಲೈಸ್ ಏನಾಗುತ್ತೆ ನೋಡಿ ಇಟ್ ಇಂಪ್ಲೈಸ್ ಇಲ್ಲಿ ನೋಡಿ ಕೆಳಗಡೆ 9x1 square plus 6x1 minus 5 is equal to 9x2 square plus 6x2 sorry okay minus 5. ಸೊ ಇಲ್ಲಿ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ -5 -5 ಅಂದರೆ ಈ ಕಡೆ -5 ಈ ಕಡೆ ಹೋದರೆ ಏನಾಗುತ್ತೆ +5 ಆಗುತ್ತೆ. ಸೊ ಅದಕ್ಕೆ -5 +5 ಈ ಕಡೆ ಹೋದರೆ ಪ್ಲಸ್ ಆಗುತ್ತಲ್ಲ ಅವಾಗ ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟಾಗಿ ಸೇಮ್ ಎರಡು ಸೈಡು ಸೇಮ್ ನಂಬರು ಸೇಮ್ ಸೈನ್ ಇದ್ದರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಇವಾಗ ಏನು ಬರುತ್ತೆ ನೋಡಿ ನಮಗೆ 9x1 ಸ್ಕ್ವೇರ್ ಪ್ಲಸ್ 6x1 ಇದನ್ನು ಈ ಕಡೆ ತೊಗೊತೀನಿ ಮೈನಸ್ 9x2 ಸ್ಕ್ವೇರ್ ಮೈನಸ್ 6x2 ಬರುತ್ತೆ ನೋಡಿ. ಸೊ ಈಸ್ ಈಕ್ವಲ್ ಟು ಏನಾಗಿರುತ್ತದು ಈಸ್ ಈಕ್ವಲ್ ಟು 0 ಬರುತ್ತೆ. ಈಸ್ ಈಕ್ವಲ್ ಟು 0. ಈಗ ನೋಡಿ ಇಲ್ಲೇನು ಬರುತ್ತೆ ನಾನು x1 x2 ಒಂದು ಸೈಡ್ ಬರೀತಾ ಇದ್ದೀನಿ 9x1 ಸ್ಕ್ವಯರ್ ಮೈನಸ್ 9x2 ಸ್ಕ್ವಯರ್ ಪ್ಲಸ್
6x1 minus 6x2 is equal to 0 ಇದೆ. ಸೊ ನೋಡಿ ಇಲ್ಲೇನು ಬರುತ್ತೆ, 9 ಕಾಮನ್ ಇದೆ ಇದರಲ್ಲಿ. ನೋಡಿ 9 ಕಾಮನ್ ತೆಗೆದ್ರೆ ಏನಾಗುತ್ತೆ, x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ ಪ್ಲಸ್ ಇಲ್ಲಿ 6 ಕಾಮನ್ ತಗೊಂಡ್ರೆ ಏನಾಗುತ್ತೆ ನೋಡಿ, x1 ಮೈನಸ್ x2 ಈಸ್ ಈಕ್ವಲ್ ಟು 0 ಬರುತ್ತೆ. ಇವಾಗ ನೋಡಿ ಇಲ್ಲಿ x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ ಇದೆ. ಸೊ ಇದಕ್ಕೆ ನಮಗೆ ಫಾರ್ಮುಲಾ ಇದೆ ನೋಡಿ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿದೆ, a ಪ್ಲಸ್ b ಇಂಟು a ಮೈನಸ್ b ಇದೆ. ಸೊ ಇಲ್ಲಿ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ, 9 ಹಂಗೆ ಬರುತ್ತೆ, ಆಮೇಲೆ x1 ಪ್ಲಸ್ x2 ಬರುತ್ತೆ. ಸೊ ಇನ್ನೊಂದು ಇಂಟು x1 ಮೈನಸ್ x2 ಬರುತ್ತೆ. ಸೊ ಪ್ಲಸ್ ಏನಿದೆ 6 ಇಂಟು x1 ಮೈನಸ್ x2 ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ಇವಾಗ ನೋಡಿ ಏನಾಗುತ್ತೆ, ಇವಾಗ ಇಲ್ಲಿ ನೋಡಿ ಇಲ್ಲೇನು x1 ಮೈನಸ್ x2 ಇದೆ, ಇಲ್ಲೇನು x1 ಮೈನಸ್ x2 ಇದೆ. ಸೊ ಕಾಮನ್ ತಗೋಬಹುದು. ಕಾಮನ್ ತಗೊಂಡ್ರೆ ಏನಾಗುತ್ತೆ ನೋಡಿ, x1 ಮೈನಸ್ x2 ಕಾಮನ್ ತಗೊಂಡ್ರೆ ರಿಮೈನಿಂಗ್ 9 ಇಂಟು x1 ಪ್ಲಸ್ x2 ಪ್ಲಸ್ 6 ಬರುತ್ತೆ, ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ ಏನು ಬರುತ್ತೆ ನೋಡಿ, ಇಲ್ಲಿ x1 ಮೈನಸ್ x2 ಕಾಮನ್. ಸೊ x1 ಮೈನಸ್ x2 ಈಸ್ ಈಕ್ವಲ್ ಟು ನೋಡಿ, ಈ ಫುಲ್ ಟರ್ಮ್ ಅನ್ನು ನಾನು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಸೊ 0 ಬೈ ಎನಿಥಿಂಗ್ ನೋಡಿ, 0 ಬೈ ಎನಿಥಿಂಗ್ ಏನೇ ಇದ್ರೂ ಕೂಡ ಏನಾಗುತ್ತೆ, 0 ಬೈ ಎನಿಥಿಂಗ್ ಈಸ್ 0ನೇ ಇರುತ್ತೆ. ಸೊ ಅದಕ್ಕೆ ಇದು ಫುಲ್ ಟರ್ಮ್ 0 ಆಗುತ್ತೆ. ಇವಾಗ ಏನಾಗುತ್ತೆ, ಇದು ಫಂಕ್ಷನು x1 is equal to x2 ಬರುತ್ತೆ. ಸೊ 1 ಫಂಕ್ಷನ್ ಇತ್ತು, ಏನಿತ್ತು ನಮಗೆ f of x1 is equal to x2, it implies x1 is equal to x2 ಆಗಬೇಕಿತ್ತು. ಸೊ ನೋಡಿ ಇಲ್ಲೇನು ಬಂತು ಫಂಕ್ಷನು, f of x1 ತಗೊಂಡೆ, f of x2 ತಗೊಂಡಿದ್ದೆ. f of x1 is equal to x2 ಅಂತ ತಗೊಂಡ್ರೆ x1 x2 ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡನ್ನೂ ಈಕ್ವಲ್ ಮಾಡಿದರೆ ಏನು ಬರುತ್ತೆ, ಲಾಸ್ಟು ಕ್ಯಾನ್ಸಲ್ ಆಗಿಬಿಟ್ಟು x1 ಈಸ್ ಈಕ್ವಲ್ ಟು x2 ಅಂತ ಬರುತ್ತೆ. ಸೊ x1 ಈಸ್ ಈಕ್ವಲ್ ಟು x2 ಅಂತಂದರೆ ಏನಾಗುತ್ತೆ, ಈಸ್ 1 ಫಂಕ್ಷನ್ ಆಗಿರುತ್ತೆ. x1 ಈಸ್ ಈಕ್ವಲ್ ಟು x2 ಅಂತ ಬಂದರೆ ನಮಗೆ 1 ಫಂಕ್ಷನ್ ಆಗಿರುತ್ತೆ. ಇವಾಗ ಸೆಕೆಂಡು ಆನ್ ಟು ಫಂಕ್ಷನ್ ನೋಡೋಣ. ಆನ್ ಟು ಏನಿದೆ ನಮಗೆ, ಆನ್ ಟು ಏನಾಗುತ್ತೆ ನೋಡಿ, ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, f ಆಫ್ x ಈಸ್ ಈಕ್ವಲ್ ಟು 9x ಸ್ಕ್ವೇರ್ ಪ್ಲಸ್ 6x ಮೈನಸ್ 5 ಇದೆ. ಸೊ ನಮಗೆ ಏನು ತಗೊತೀವಿ ನಾವು ಆನ್ ಟು ಫಂಕ್ಷನ್ಗೆ ಯಾವಾಗಲೂ f ಆಫ್ x ಈಸ್ ಈಕ್ವಲ್ ಟು y ಅಂತ ತಗೊತೀವಿ. ಸೊ ಇವಾಗ ಏನಾಗುತ್ತೆ ಇಲ್ಲಿ, y ಈಸ್ ಈಕ್ವಲ್ ಟು 9x ಸ್ಕ್ವೇರ್ ಪ್ಲಸ್ 6x ಮೈನಸ್, ಇಲ್ಲಿ ನೋಡಿ ಇದನ್ನು ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಯಾವ ಥರ ಅಂತಂದರೆ -6 + 1 ಅಂದರೆ ನನಗೆ a + b ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ಇವಾಗ ಏನು ಬರುತ್ತೆ ನೋಡಿ, y ಈಸ್ ಈಕ್ವಲ್ ಟು ಏನಾಗುತ್ತೆ, 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಬರೆದ್ಬಿಟ್ಟು ಆಮೇಲೆ -6. ಇಲ್ಲಿ ನೋಡಿ ನಾನು ಏನಕ್ಕೆ ಇದು ಫಾರ್ಮೇಟ್ ತೊಗೊಂಡೆ ಅಂತಂದರೆ, ಇಲ್ಲಿ ನೋಡಿ 3x + 1 ಅಂತ ಡೈರೆಕ್ಟಾಗಿ ತೊಗೋಬೋದು. 3x
ಪ್ಲಸ್ 1 ಹೋಲ್ ಸ್ಕ್ವೇರ್. ಇದನ್ನು ನೋಡಿ ಸ್ಪ್ಲಿಟ್ ಮಾಡಿದರೆ 3x ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನೋಡಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದೆ. ಸೊ ಅದೇ ಫಾರ್ಮೆಟಲ್ಲಿ ಇಲ್ಲಿ ತೊಗೊಂಡ್ರೆ 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡಿದೆ, ಸ್ಪ್ಲಿಟ್ ಮಾಡಿಕೊಂಡೆ. ಸೊ ಏನಾಗುತ್ತೆ ಇವಾಗ, y ಈಸ್ ಈಕ್ವಲ್ ಟು 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6 ಬರುತ್ತೆ. ಸೊ ಇವಾಗ ನಾನಿಲ್ಲಿ ಎಕ್ಸನ್ನು ಈಸಿಯಾಗಿ ಸಪ್ರೇಟ್ ಮಾಡ್ಬೋದು ನೋಡಿ. ಇವಾಗ ಎಕ್ಸ್ ಸಪ್ರೇಟ್ ಮಾಡಬೇಕಂದ್ರೆ ನೋಡಿ, ಫಸ್ಟು 1/1 ಇಲ್ಲಿ ಏನಾಗುತ್ತೆ, ಫಸ್ಟು ವೈಗೆ 6 ಈ ಕಡೆ ತೊಗೊತೀನಿ, y ಪ್ಲಸ್ 6 ಬರುತ್ತೆ. ಏನಕ್ಕಂದರೆ ಇಲ್ಲಿ ಮೈನಸ್ ಇದೆ, ಸೊ ಈ ಕಡೆ ಬಂದರೆ ಅದು ಪ್ಲಸ್ 6 ಆಗುತ್ತೆ. ಸೊ ಏನು ರಿಮೈನಿಂಗ್ ಇದೆ ಇಲ್ಲಿ, 3x ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಇವಾಗ ನೋಡಿ ನೆಕ್ಸ್ಟ್ ಏನಾಗುತ್ತದು, y ಪ್ಲಸ್ 6 ಇದೆ. ಇಲ್ಲಿ ನೋಡಿ ಸ್ಕ್ವೇರ್ ಇದೆ ನಮಗೆ, ಇದನ್ನು ಈ ಕಡೆ ಕಳಿಸ್ಕೊಂಡ್ರೆ ನನಗೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಏನಾಗುತ್ತದು 3x ಪ್ಲಸ್ 1 ಬರುತ್ತೆ. ಸೊ ಮತ್ತೆ ಈ 1 ಈ ಕಡೆ ಕಳಿಸ್ಕೋಬೇಕು, ಸ್ಕ್ವೇರ್ ರೂಟ್ y ಪ್ಲಸ್ 6 ಇಲ್ಲಿ ನೋಡಿ ಮೈನಸ್ 1 ಬರುತ್ತೆ ಈಸ್ ಈಕ್ವಲ್ ಟು 3x ಇದೆ. ಸೊ ಮತ್ತೆ ನನಗೆ x ಮಾತ್ರ ಬೇಕು, ಇಲ್ಲಿ ನೋಡಿ x ಮಾತ್ರ ನಾನು ಇಲ್ಲಿಟ್ಟರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ y ಪ್ಲಸ್ 6 ಮೈನಸ್ 1 ಹೋಲ್ ಡಿವೈಡೆಡ್ ಬೈ 3. ನೋಡಿ ಇದು ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಕಳಿಸ್ಕೊಂಡ್ರೆ ನನಗೆ ಡಿವಿಷನ್ ಆಗುತ್ತೆ. ಸೊ ಇವಾಗ ನನಗೆ ಏನು ಬಂತು, x ಈಸ್ ಈಕ್ವಲ್ ಟು ರೂಟ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3. ದಿಸ್ ಬಿಲಾಂಗ್ಸ್ ಟು ಏನಾಗಿರುತ್ತೆ, ಎಕ್ಸು ಆರ್ ಪ್ಲಸ್ ಆಗಿರುತ್ತೆ. ಸೊ ಇವಾಗ ಏನಾಗುತ್ತೆ, ಇದು ಫಂಕ್ಷನ್ನು ಎಫ್ ಈಸ್ ಆನ್ ಟು ಆಗುತ್ತೆ. ಸೊ ನೋಡಿ ಏನು ಕೇಳಿದ್ದ ಫಸ್ಟ್ ಕ್ವಶನಲ್ಲಿ, ಕನ್ಸಿಡರ್ ಎಫ್ ಫ್ರಾಮ್ ಆರ್ ಪ್ಲಸ್ ಟು ಕ್ಲೋಸ್ ಇಂಟರ್ವಲ್ -5, ಓಪನ್ ಇಂಟರ್ವಲ್ ಇನ್ಫಿನಿಟಿ, ಗಿವನ್ ಎಫ್ ಆಫ್ ಎಕ್ಸ್, ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್ ವಿತ್ ದಿಸ್. ಇವಾಗ ಇನ್ವರ್ಟಿಬಲ್ ಆಯಿತು, ಇವಾಗ ಇನ್ವರ್ಸ್ ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ ಎಫ್ ಈಸ್ ಆನ್ ಟು ಅಂದರೆ ಏನಾಗುತ್ತೆ, ದೇರ್ ಫೋರ್ ಎಫ್ ಈಸ್ ಇನ್ವರ್ಟಿಬಲ್ ಆಗಿರುತ್ತೆ. ಸೊ ನಾವು ಇವಾಗ ಇನ್ವರ್ಸ್ ಫಂಕ್ಷನ್ ಮಾಡಬೇಕು. ಇನ್ವರ್ಸ್ ಮಾಡಬೇಕಂದ್ರೆ ಏನು ಮಾಡಬೇಕು ನೋಡಿ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಫಂಕ್ಷನ್ನು 9x ಸ್ಕ್ವೇರ್ ಪ್ಲಸ್ 6x ಮೈನಸ್ 5 ಇದೆ. ಸೊ ಈ ಪ್ಲೇಸಲ್ಲಿ ಎಕ್ಸ್ ಅಂದರೆ ಏನಿದೆ ನಮಗೆ, ರೂಟ್ y ಪ್ಲಸ್ 6 ಮೈನಸ್ 1 ಹೋಲ್ ಡಿವೈಡೆಡ್ ಬೈ 3 ಇದೆ. ಸೊ ಇಲ್ಲಿ ನೋಡಿ ಪುಟ್ ಮಾಡ್ತಾ ಇದ್ದೀನಿ, 9 ಇಂಟು ಏನು ಬರುತ್ತೆ, ರೂಟ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ ಏನಿದೆ 3 ಪ್ಲಸ್ 6 ಇಂಟು ಏನಿದೆ ಸೇಮ್ ಥಿಂಗ್, ರೂಟ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಮೈನಸ್ 5 ಇದೆ. ಸೊ ಇವಾಗ ನೋಡಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ ನೋಡಿ, ಆಗುತ್ತೆ. ಇಲ್ಲಿ ನೋಡಿ 3 1s 3 3s, ಆಮೇಲೆ ಇಲ್ಲಿ ನೋಡಿ 3 1s 3 2s. ಸೊ ಇಲ್ಲಿ ನೋಡಿ ಇದು ಹೋಲ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಅಲ್ಲ. ಸೊ ಏನು ಬರುತ್ತೆ ನೋಡಿ, ಇವಾಗ 3 ಇಂಟು ಇದಕ್ಕೆ ಸ್ಕ್ವೇರ್ ಮಾಡಬೇಕು ಮತ್ತೆ. ಸೊ ಅವಾಗ ಏನಾಗುತ್ತೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬರುತ್ತೆ. ಇಲ್ಲಿ ನೋಡಿ y ಪ್ಲಸ್ 6
whole square plus 1 square minus 2 into root y plus 6 ಬರುತ್ತೆ. ಪ್ಲಸ್ ಇದು ನೋಡಿ ಮತ್ತೆ ಪ್ಲಸ್ 2 ಇದೆ 2 into root y plus 6 ಆಮೇಲೆ minus 2 minus 5 ಅಂದರೆ ಇಲ್ಲಿ ನೋಡಿ ಈ 2 ಇದೆ ಅಲ್ಲ ಇಲ್ಲಿ ಇದೆರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ 2 into root y plus 6 ಮತ್ತೆ minus 1ಗೆ ಸೊ minus 2 ಬರುತ್ತೆ. ಇವಾಗ ನೋಡಿ ಏನಾಗುತ್ತೆ ಈಸ್ ಈಕ್ವಲ್ ಟು 3 ಹಂಗೆ ಇದೆ ಸೊ ಬ್ರಾಕೆಟಲ್ಲಿ ಬರೆಯೋಣ. ಇಲ್ಲಿ ರೂಟ್ ಇದೆಯಲ್ಲ ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಬರುತ್ತೆ ಇಲ್ಲಿ y ಪ್ಲಸ್ 6 ಆಮೇಲೆ ಮೈನಸ್ ಇದೆ ಮೈನಸ್ 2 ಇಂಟು ಫಸ್ಟು ಪ್ಲಸ್ 1 ಇದೆಯಲ್ಲ ಅದು ಬರೆಯೋಣ. ಓಕೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಇದೆ. ಸೊ y ಪ್ಲಸ್ 6 ಪ್ಲಸ್ 1 ಮೈನಸ್ 2 ಇಂಟು ರೂಟ್ y ಪ್ಲಸ್ 6 ಇದೆ ಆಮೇಲೆ ಪ್ಲಸ್ 2 ಇಂಟು ರೂಟ್ y ಪ್ಲಸ್ 6 ಮೈನಸ್ ಇಲ್ಲಿ ನೋಡಿ ಏನಾಗುತ್ತೆ ಮೈನಸ್ 2 ಮೈನಸ್ 5 ಏನಾಗುತ್ತೆ ಮೈನಸ್ 7 ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ ಈಸ್ ಈಕ್ವಲ್ ಟು 3 ಇಂಟು ಸೊ ಇಲ್ಲೇನಾಗುತ್ತೆ ನೋಡಿ ಇವಾಗ ಇಲ್ಲಿ 3 ಸ್ಕ್ವೇರ್ ಇದೆ 3 ಹೋಲ್ ಸ್ಕ್ವೇರ್ ಇದೆಯಲ್ಲ ಸೊ ಇವಾಗ ಏನಾಗುತ್ತೆ ಇದು ಇಲ್ಲಿ ಸ್ಕ್ವೇರ್ ಇದೆ ಸೊ ಇದು ಕೂಡ ಇದು 9 ಆಗಿಬಿಡುತ್ತೆ. ಇಲ್ಲಿ ನಾವು ಸ್ಕ್ವೇರನ್ನು ಇಲ್ಲಿ ತಗೊಂಡ್ರೆ ಇದು 9 ಆಗಿಬಿಡುತ್ತೆ. ಸೊ 9 1 ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ 1 ಉಳಿಯುತ್ತೆ. ಸೊ ರೂಟ್ y ಪ್ಲಸ್ 6 ಹೋಲ್ ಸ್ಕ್ವೇರ್ ಇದೆ ಸೊ ರೂಟ್ ಕ್ಯಾನ್ಸಲ್ ಆಯಿತು 1 ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ y ಪ್ಲಸ್ 6 ಇದೆ. ಸೊ ಇಲ್ಲಿ 2 ರೂಟ್ y ಪ್ಲಸ್ 6 ಇದೆ ಮೈನಸ್ 7 ಬರುತ್ತೆ. ಸೊ ಇವಾಗ ನೋಡಿ ಈಸ್ ಈಕ್ವಲ್ ಟು ಏನು ಬರುತ್ತೆ ಯಾವ್ದಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ ಇಲ್ಲಿ ಮೈನಸ್ 2 ರೂಟ್ y ಪ್ಲಸ್ 2 ರೂಟ್ y ಪ್ಲಸ್ 6 ಎರಡೂ ಕ್ಯಾನ್ಸಲ್ ಆಗುತ್ತೆ. ನೋಡಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಎರಡು ಕ್ಯಾನ್ಸಲ್ ಆಯಿತು. ಆಮೇಲೆ ಇಲ್ಲಿ ನೋಡಿ 6 ಪ್ಲಸ್ 7 ಮೈನಸ್ 7 ಇದು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಮೈನಸ್ 7 ಪ್ಲಸ್ 6 ಪ್ಲಸ್ 1 ಸೊ ಏನು ಬರುತ್ತೆ ಇವಾಗ y ಬರುತ್ತೆ. ಏನು ಈಕ್ವಲ್ ಟು ಇತ್ತು ನೋಡಿ ಇಲ್ಲಿ ನೋಡಿ ಎಫ್ ಆಫ್ ರೂಟ್ y plus 6 minus 1 divided by 3 is equal to ಏನಿದೆ ನಮಗೆ y ಇದೆ. ಸೊ ಇದನ್ನ ಇನ್ವರ್ಸ್ ಅಂತ ತಗೊಂಡ್ರೆ is equal to ನೋಡಿ ಏನು ಬರುತ್ತೆ it implies ಏನು ಬರುತ್ತೆ f inverse of y is equal to root or square root y plus 6 minus 1 divided by 3. ಸೊ ನೋಡಿ ಕ್ವಶನ್ ಏನಿತ್ತು ನಮಗೆ ಇಲ್ಲಿ ನೋಡಿ ಕನ್ಸಿಡರ್ f ಫ್ರಮ್ r plus 2 ಕ್ಲೋಸ್ ಇಂಟರ್ವಲ್ minus 5 ಇನ್ಫಿನಿಟಿ ಓಪನ್ ಇಂಟರ್ವಲ್ 9x square plus 6x minus 5 ಶೋ ದಟ್ f is invertible. ಅಂದರೆ ಇಲ್ಲಿ ನೋಡಿ 1 1 ಇದೆ ಇಲ್ಲಿ ನೋಡಿ 1 1 ಮಾಡಿದ್ದೀನಿ ಮತ್ತೆ ಆನ್ ಟು ಕೂಡ ಪ್ರೂವ್ ಆಗಿದೆ. ಸೊ ಎಫ್ ಈಸ್ ಇನ್ವರ್ಟಿಬಲ್ ಅಂತ. ಸೊ ಅದಾದಮೇಲೆ ಇನ್ವರ್ಸ್ ಕೂಡ ಹೇಳಿದ್ದಾನೆ ನೋಡಿ ವಿತ್ ಎಫ್ ಇನ್ವರ್ಸ್ ಅಂತ. ಸೊ ಎಕ್ಸ್ ವ್ಯಾಲ್ಯೂವನ್ನು ಮತ್ತೆ ಎಫ್ ಆಫ್ ಎಕ್ಸ್ ಫಂಕ್ಷನ್ ಇದೆಯಲ್ಲ ಆ ಫಂಕ್ಷನಲ್ಲಿ ಪುಟ್ ಮಾಡಿದರೆ ವೈ ಬರುತ್ತೆ ನಮಗೆ. ಸೊ ಅವಾಗ ಎಫ್ ಇನ್ವರ್ಸ್ ಕೂಡ ಬರುತ್ತೆ.
ಇಲ್ಲಿ ನೋಡಿ 10th ಕ್ವಶನ್ ಇದೆ. 10th ಕ್ವಶನ್ ನೋಡಿ, ಲೆಟ್ ಎಫ್ ಫ್ರಮ್ ಎಕ್ಸ್ ಟು ಬಿ ಆ್ಯನ್ ಇನ್ವರ್ಟಿಬಲ್ ಫಂಕ್ಷನ್ ಶೋ ದ್ಯಾಟ್ ಎಫ್ ಹ್ಯಾಸ್ ಯುನಿಕ್ ಇನ್ವರ್ಸ್ ಅಂತ. ಸೊ ಇಲ್ಲಿ ನೋಡಿ ಹೆಂಗ್ ಮಾಡೋದಪ್ಪ, ಇದನ್ನ ಕನ್ಫ್ಯೂಷನ್ ಆಗುತ್ತೆ. ಏನಕ್ಕಂದ್ರೆ ಫಂಕ್ಷನ್ನೇ ಕೊಟ್ಟಿಲ್ಲ ಅವನು. ಎಫ್ ಆಫ್ ಎಕ್ಸ್ ಅಂತಂದ್ರೆ ಪ್ರತಿ ಸಲ ಏನು ಮಾಡ್ತಿದ್ದ, ಎಫ್ ಆಫ್ ಎಕ್ಸ್ ಅಂತ ಕೊಡ್ತಿದ್ದ. ಸೊ ಎಫ್ ಆಫ್ ಎಕ್ಸ್ = ಎಕ್ಸ್ ಸ್ಕ್ವೇರ್ ಅಥವಾ 9x ಸ್ಕ್ವೇರ್ ಪ್ಲಸ್ x ಮೈನಸ್ 5 ಅಂತ, ಅಥವಾ y ಪ್ಲಸ್ x ಸ್ಕ್ವೇರ್ ಪ್ಲಸ್ 4 ಅಂತ ಈ ಥರ ಫಂಕ್ಷನ್ ಕೊಡ್ತಿದ್ದ. ಬಟ್ ಇಲ್ಲೇನಿದೆ, ಅವ್ನು ಯಾವುದೇ ಥರ ಫಂಕ್ಷನ್ ಕೊಟ್ಟಿಲ್ಲ. ಸೊ ಏನು ಮಾಡ್ಬೇಕು ಇವಾಗ, ಶೋ ದಟ್ ಎಫ್ ಹ್ಯಾಸ್ ಯುನಿಕ್ ಇನ್ವರ್ಸ್ ಅಂತ ಕೊಟ್ಟಿದ್ದ. ಬಟ್ ಹಿಂಟ್ ಕೊಟ್ಟಿದ್ದಾನೆ ನೋಡಿ, G1 and G2 ಆರ್ 2 ಇನ್ವರ್ಸ್ ಆಫ್ ಎಫ್ ಅಂತ. ಸೊ ಅವಾಗ ಏನಾಗುತ್ತೆ, ಎಫ್ ಕಂಪೋಸಿಷನ್ G1 ಆಫ್ y = 1y ಆಫ್ y = ಎಫ್ ಕಂಪೋಸಿಷನ್ G2 ಆಫ್ y ಅಂತ ಇದೆ. ಸೊ ಇದನ್ನ ನಾವು ಯೂಸ್ ಮಾಡಿಬಿಟ್ಟು ಇನ್ವರ್ಸ್ ಎಫ್ ಹ್ಯಾಸ್ ಎ ಯುನಿಕ್ ಅಂತ, ಇಲ್ಲಿ ನೋಡಿ ಎಫ್ ಹ್ಯಾಸ್ ಎ ಯುನಿಕ್ ಅಂತ ಶೋ ಮಾಡಬೇಕು. ಇದನ್ನ ಕೇಳಿದ್ದಾನೆ ಕ್ವಶನ್. ಸೊ ಆಲ್ರೆಡಿ ಅವನೇ ಹೇಳಿದ್ದಾನೆ ಬಿ ಆ್ಯನ್ ಇನ್ವರ್ಟಿಬಲ್ ಫಂಕ್ಷನ್ ಅಂತ. ಸೊ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ಬರೀ ಇದು ಯುನಿಕ್ ಅಂತ ಮಾತ್ರ ಪ್ರೂವ್ ಮಾಡಬೇಕು. ಇವಾಗ ನೋಡಿ ಕೊಟ್ಟಿರೋದೇನಿದೆ, ಎಫ್ ಕಂಪೋಸಿಷನ್ 1 ಆಫ್ y = 1y ಆಫ್ y = ಏನಿದೆ, ಎಫ್ ಕಂಪೋಸಿಷನ್ G2 ಆಫ್ y ಅಂತ ಇದೆ. ಸೊ ಇವಾಗ ಏನು ಮಾಡ್ಬೇಕು ನಾವು, ಕಂಪೋಸಿಷನನ್ನು ಇದನ್ನು ರಿಮೂವ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಎಫ್ ಆಫ್ G1 ಆಫ್ y ಆಗುತ್ತೆ = ಎಫ್ ಆಫ್ G2 ಆಫ್ y ಆಗುತ್ತೆ. ಏನಕ್ಕಂದ್ರೆ ಕಂಪೋಸಿಷನ್, ಎಫ್ ಕಂಪೋಸಿಷನ್ G1 ಆಫ್ y ಅಂದರೆ ಸಪ್ರೇಟ್ ವೇರಿಯೇಬಲ್ ತಗೋಬೇಕಿಲ್ಲಿ. G1ಗೆ y ಇದೆ, ಸೊ G1 y ಫೈನ್ ಮಾಡಿಬಿಟ್ಟು ಆಮೇಲೆ ಎಫ್ಗೆ. ಬಟ್ ಇಲ್ಲಿ ನೋಡಿ ಎಫ್ ಸೇಮ್ ಇದೆ, G1 G2 ಇದೆ, ಬಟ್ ಫಂಕ್ಷನ್ ಎಫ್ ಮಾತ್ರ ಒಂದೇ ಇದೆ. ಸೊ ಎಫ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನು ಬರುತ್ತೆ ರಿಮೈನಿಂಗು, G1 ಆಫ್ y = G2 ಆಫ್ y ಬರುತ್ತೆ. ಸೊ ಇಲ್ಲಿ ನೋಡಿ y ಫಂಕ್ಷನನ್ನು ಇಲ್ಲಿ ವೇರಿಯೇಬಲ್ y ಇದೆಯಲ್ಲ, ಅದು ತೆಗ್ಬಿಟ್ರೆ ಏನಾಗುತ್ತೆ ಇವಾಗ ನಮಗೆ, ಇಟ್ ಇಂಪ್ಲೈಸ್ ಏನಾಗಿರುತ್ತೆ, G1 = G2. ಇಟ್ ಇಂಪ್ಲೈಸ್ ಏನಾಗಿರುತ್ತೆ, G1 = G2 ಆಗಿರುತ್ತೆ. ಸೊ ದೇರ್ ಫೋರ್ ಏನಾಗಿರುತ್ತೆ, ಎಫ್ ಹ್ಯಾಸ್ ಯುನಿಕ್ ಯೂನಿವರ್ಸ್. ಏನಕ್ಕಂದ್ರೆ ಎಫ್ ಇರೋದು ಒಂದೇ ನಮಗೆ ನೋಡಿ, F1 F2 ಅಂದರೆ ಮಾಡೋಕ್ಕಾಗೋದಿಲ್ಲ. ಬಟ್ ಇಲ್ಲೇನಿದೆ ನಮಗೆ, ಇಲ್ಲಿ ನೋಡಿ ಎಫ್ ಮತ್ತು ಎಫ್ ಇದೆ, ಬಟ್ G1 G2 ಇದೆ. ಅವನೇ ಹೇಳಿದ್ದಾನೆ ಇಲ್ಲಿ ಕ್ವಶನಲ್ಲಿ, G1 G2 ಆರ್ 2 ಇನ್ವರ್ಸ್ ಆಫ್ ಎಫ್ ಅಂತ. ಸೊ G1 G2 ಈಕ್ವಲ್ ಆದರೆ ಅಫ್ಕೋರ್ಸ್ ಎಫ್ ಹ್ಯಾಸ್ ಅ ಯುನಿಕ್ ಇನ್ವರ್ಸ್ ಆಗಿರುತ್ತೆ. ಇಷ್ಟೇ ಇರೋದು ನೋಡಿ ಇದು ಕ್ವಶನ್. ಸೊ ಬರೀ ಶೋ ಮಾಡೋದು ಎಫ್ ಹ್ಯಾಸ್ ಅ ಯುನಿಕ್ ಇನ್ವರ್ಸ್ ಅಂತ. ಸೊ ಇಲ್ಲಿ ನೋಡಿ ಇನ್ನೊಂದು ನಾನು ಹೇಳೋದು ಮರ್ತೆ, ಇದು ನೋಡಿ ಇಂಪಾರ್ಟೆಂಟ್ ಕ್ವಶನ್. 10th ಒನ್ ಇದೆಯಲ್ಲ, ಸಾರಿ 9th, ಇದು ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಜಾಸ್ತಿ ಕೇಳಿದಾನೆ ನೋಡಿ, ಇದನ್ನು ಕೂಡ 5 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. 9th ಕ್ವಶನ್ ನೋಡಿ. ಇವಾಗ 10th ಆಯಿತು, ನೆಕ್ಸ್ಟ್ 11th ಕ್ವಶನ್. ಲೆವೆಂತ್ ಕ್ವಶನ್ ನೋಡಿ ಏನಿದೆ, ಕನ್ಸಿಡರ್ ಎಫ್ ಫ್ರಾಮ್ 1, 2, 3 to a, b, c given by f of 1 is a, f of 2 is b and f of 3 is c. Find f inverse and show that f inverse of inverse is f ಅಂತ ಹೇಳಿದೆ. ಇಲ್ಲಿ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, f from 1, 2, 3 to a, b, c ಅಂತ ಇದೆ. ಸೊ ಇಲ್ಲಿ ನೋಡಿ ಅವನೇ ಕೊಟ್ಟಿದ್ದಾನೆ, ಏನು ರಿಲೇಷನ್ ಕೊಟ್ಟಿದ್ದಾನೆ, ಎಫ್ ಆಫ್ 1 ಈ ಥರ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ ನಾನು ಸೆಟ್ ಎ ಮತ್ತು ಸೆಟ್ ಬಿ ಅಂತ ಈ ಥರ ತೊಗೊತೀನಿ, ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ. ಎ ಅಲ್ಲಿ ಏನು ಬರುತ್ತೆ, ಸೆಟ್ಟು 1, 2, 3 ಅಂತ ಇದೆ. ಬಿ ಅಲ್ಲಿ ಏನು ಬರುತ್ತೆ ನೋಡಿ,
ಎ ಬಿ ಸಿ ಅಂತ ಇದೆ. ಸೊ ಇಲ್ಲಿ ನೋಡಿ ಫಸ್ಟು ಎಫ್ ಆಫ್ 1 ಈಸ್ ಎ ಅಂತ. ಸೊ ಏನಾಗುತ್ತೆ 1ಗೆ ಎ ರಿಲೇಟ್ ಆಗುತ್ತೆ. ಅದೇ ಥರ ಎಫ್ ಆಫ್ 2 ಅಂದರೆ ಬಿ, 2ಗೆ ಬಿ ರಿಲೇಟ್ ಆಗುತ್ತೆ. ಸೊ 3ಗೆ ಸಿ ರಿಲೇಟ್ ಆಗುತ್ತೆ. ಸೊ ಅವನೇನು ಕೇಳಿದ್ದಾನೆ, ರಿಲೇಷನ್ ಯಾವ ಥರ ಕೇಳಿದ್ದಾನೆ, ಬಿ ಟು ಎ ಅಂತ. ಸೊ ನಾವು ಯಾವ ಥರ ರಿಲೇಟ್ ಮಾಡಬೇಕಂದ್ರೆ ಬಿ ಟು ಎ. ಬಿ ಅಂತಂದರೆ ಸೆಟ್ ಏನು ಬರುತ್ತೆ ನಮಗೆ, ಎ ಬಿ ಸಿ ಇದೆ, ಇಲ್ಲಿ 1 2 3 ಇದೆ. ಸೊ ಎ ಇಂದ 1ಗೆ, ಬಿ ಇಂದ 2ಗೆ, ಸಿ ಇಂದ 3ಗೆ ಈ ಥರ ರಿಲೇಟ್ ಮಾಡಬೇಕು. ಸೊ ಏನು ಮಾಡಬೇಕು ನೋಡಿ, ಫಸ್ಟ್ ಏನಿದೆ ನಮಗೆ ಏನು ಬರುತ್ತೆ, ಎಫ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಫಸ್ಟು ಯಾವ್ದಾವ್ದು ರಿಲೇಟ್ ಇದೆ, 1 ಎ ಇದೆ, 2 ಬಿ ಇದೆ, ಆಮೇಲೆ 3 ಸಿ ಇದೆ ನೋಡಿ. ಸೊ ಅದೇ ಥರ ನಾನು ಇನ್ವರ್ಸ್ ತಗೊಂಡ್ರೆ ಇನ್ವರ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ನೋಡಿ ನಾನು ಬರ್ದಿದ್ದೀನಿ ಆಲ್ರೆಡಿ. ಇನ್ವರ್ಸ್ಗೆ ಏನಾಗುತ್ತೆ ನೋಡಿ, ಎ 1 ಆಗುತ್ತೆ, ಉಲ್ಟಾ ಆಗುತ್ತೆ ಇನ್ವರ್ಸ್ಗೆ. ಎಫ್ ಇನ್ವರ್ಸ್ ಏನಾಗುತ್ತೆ, ಎ 1 ಬಿ 2 ಸಿ 3 ಆಗುತ್ತೆ. ಸೊ ಅವನೇನು ಕೇಳಿದ್ದ, ಎಫ್ ಮತ್ತು ಎಫ್ ಇನ್ವರ್ಸು ಎರಡೂ ಕೇಳಿದ್ದಾನೆ. ಸೊ ಎಫ್ ಮತ್ತು ಎಫ್ ಇನ್ವರ್ಸು ಏನು ಮಾಡಿ ಕೇಳಿದ, ಫಸ್ಟು ಫೈಂಡ್ ಎಫ್ ಇನ್ವರ್ಸು. ಸೊ ಎಫ್ ಇನ್ವರ್ಸ್ ಬಂತು ನಮಗೆ ಇವಾಗ. ಶೋ ದಟ್ ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಅಂತ ಕೇಳಿದ್ದಾನೆ ನೋಡಿ. ಸೊ ನೋಡಿ ಇಲ್ಲೇನಾಗುತ್ತೆ, ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್. ಇಲ್ಲಿ ನೋಡಿ ಎಫ್ ಇನ್ವರ್ಸ್ ಅಂದರೆ ಏನು ಬಂತು ನಮಗೆ, ಎ 1 ಮತ್ತು ಬಿ 2 ಮತ್ತು ಸಿ 3 ಇದೆ. ಮತ್ತು ಇದಕ್ಕೆ ಇನ್ವರ್ಸ್ ಕೇಳಿದಾನೆ ನೋಡಿ, ಇದಕ್ಕೆ ಇನ್ವರ್ಸು. ಸೊ ಏನಾಗುತ್ತೆ, ಇದು ಮತ್ತೆ ಉಲ್ಟಾ ಆಗ್ಬಿಡತ್ತೆ. 1 ಎ 2 ಬಿ 3 ಸಿ ಬರುತ್ತೆ. ಸೊ ಇದು ಈಸ್ ಈಕ್ವಲ್ ಟು ಏನಾಗಿರುತ್ತೆ ನೋಡಿ, ಎಫ್ ಆಗಿರುತ್ತೆ. ಸೊ ದೇರ್ ಫೋರ್ ಏನಾಗುತ್ತೆ, ಎಫ್ ಇನ್ವರ್ಸ್ ಆಫ್ ಎಫ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಈಸ್ ಎಫ್ ಬರುತ್ತೆ. ಕ್ವಶನಲ್ಲಿ ನೋಡಿ ಏನು ಕೇಳಿದ್ರು, ಫೈಂಡ್ ಎಫ್ ಇನ್ವರ್ಸ್ ಅಂತ ಕೇಳಿದ್ರು. ಸೊ ಫೈಂಡ್ ಮಾಡಿದ್ವಿ. ಎಫ್ ಇನ್ವರ್ಸ್ ಏನು ಬರುತ್ತೆ, ಉಲ್ಟಾ. ಇಲ್ಲಿ ನೋಡಿ ಎಗೆ ಬಿ ಕನೆಕ್ಟ್ ಅಂದರೆ ಎ 1 ಎ ಮತ್ತು 2 ಬಿ 3 ಸಿ ಬಂತು. ಅದೇ ಥರ ಉಲ್ಟಾ ಬಿ ಟು ಎ ಅಂತಂದರೆ ಸೊ ಅವಾಗ ಏನಾಗುತ್ತೆ, ಬಿ ಎ 1 ಬಿ 2 ಸಿ 3 ಎಫ್ ಇನ್ವರ್ಸ್ ಇದು. ಸೊ ಇಲ್ಲಿ ನೋಡಿ ಇದು ಎಫ್ ಆಗುತ್ತೆ, ಇದೇನಾಗಿರುತ್ತೆ ಎಫ್ ಆಗಿರುತ್ತೆ, ಇದು ಏನಾಗಿರುತ್ತೆ ಎಫ್ ಇನ್ವರ್ಸ್ ಆಗಿರುತ್ತೆ. ಸೊ ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಶೋ ಮಾಡಕ್ಕೆ ಹೇಳಿದ. ಸೊ ಗೊತ್ತಾಯ್ತು ನೋಡಿ, ಎಫ್ ಇನ್ವರ್ಸ್ ಆಫ್ ಎಫ್ ಬರುತ್ತೆ. ನೋಡಿ ನೆಕ್ಸ್ಟ್ 12th ಕ್ವಶನ್ ಇದೆ. ಲೆಟ್ ಎಫ್ ಫ್ರಮ್ x to y be an invertible function. Show that the inverse of f inverse is f ಅಂತ. So that is f inverse of inverse is equal to f ಅಂತ. ಸೊ ನೋಡಿ ಅಂದರೆ ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಈಸ್ ಎಫ್ ಅಂತ ಶೋ ಮಾಡೋಕ್ಕೆ ಹೇಳಿದ್ದಾನೆ. ಫಸ್ಟ್ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, ಎಫ್ ಫ್ರಮ್ ಎಕ್ಸ್ ಟು ವೈ ಅಂತ ಇದೆ. ಸೊ ಅದೇ ಥರ ನಾನು ಇನ್ವರ್ಸ್ ಫಂಕ್ಷನ್ ತೊಗೊಂಡ್ರೆ ಏನಾಗುತ್ತೆ, ನನಗೆ ಚೇಂಜ್ ಆಗುತ್ತೆ, ಉಲ್ಟಾ ಕೋಡೊಮೇನ್ ಏನಾಗುತ್ತೆ, ಡೊಮೇನ್ ಆಗುತ್ತೆ, ಡೊಮೇನು ಕೋಡೊಮೇನ್ ಆಗುತ್ತೆ ನನಗೆ. ಸೊ ಎಫ್ ಇನ್ವರ್ಸ್ ಇಲ್ಲಿ ನೋಡಿ, ಸಪೋಸ್ ನಾನು ಎಫ್ ಇನ್ವರ್ಸ್ ಕಂಪೋಸಿಷನ್ ಎಫ್ ಅಂತ ತಗೊಂಡ್ರೆ ಅವಾಗ ಏನು ಬರುತ್ತೆ ನನಗೆ, ಐ ಎಕ್ಸ್ ಅಂತ ಬರುತ್ತೆ ನೋಡಿ, ವೈ ಟು ಎಕ್ಸ್ ಇದೆ. ಅದೇ ಥರ ನಾನು ಎಫ್ ಕಂಪೋಸಿಷನ್ ಎಫ್ ಇನ್ವರ್ಸ್ ಅಂತ ತಗೊಂಡ್ರೆ ಐ ವೈ ಅಂತ ಬರುತ್ತೆ. ಇಲ್ಲಿ ನೋಡಿ ಐ ವೈ ಅಂತ ಇದೆ ನೋಡಿ. ಎಫ್ ಏನಿದೆ ಎಕ್ಸ್ ಟು ವೈ ಇದೆ, ಎಫ್ ಇನ್ವರ್ಸ್ ಏನಿದೆ ವೈ ಟು ಎಕ್ಸ್ ಇದೆ. ಇದು ಎಫ್ ಕಂಪೋಸಿಷನ್ ಎಫ್ ಮತ್ತು ಎಫ್ ಕಂಪೋಸಿಷನ್ ಎಫ್ ಇನ್ವರ್ಸ್ ಐ ಎಕ್ಸ್ ಮತ್ತು ಐ ವೈ ಬರುತ್ತೆ. ಸೊ ಅವನೇನು ಹೇಳಿದ್ದ,
ಇನ್ವರ್ಸ್ ಆಫ್ ಇನ್ವರ್ಸ್ ಎಫ್ ಈಸ್ ಎಫ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಫಂಕ್ಷನ್ ತಗೊಂಡ್ರೆ ನಾನು ನೋಡಿ ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಅಂತ ತಗೊಂಡ್ರೆ ಫಂಕ್ಷನ್ ನೋಡಿ ಉಲ್ಟಾ ಮತ್ತೇನಾಗುತ್ತೆ ಎಕ್ಸ್ ಟು ವೈ ಬರುತ್ತೆ. ಸೊ ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ಎಫ್ ಎ ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ ಏನಿತ್ತು ಫಂಕ್ಷನ್ ಎಫ್ ಅಂತಂದರೆ ಎಕ್ಸ್ ಟು ವೈ ಇದೆ. ಎಫ್ ಇನ್ವರ್ಸ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಡೊಮೇನ್ ಕೋಡೊಮೇನ್ ಆಗುತ್ತೆ, ಕೋಡೊಮೇನ್ ಡೊಮೇನ್ ಆಗುತ್ತೆ. ಸೊ ಅದೇ ಥರ ನಾನು ಕಂಪೋಸಿಷನ್ ತೊಗೊಂಡ್ರೆ ಎಫ್ ಇನ್ವರ್ಸ್ ಕಂಪೋಸಿಷನ್ ಎಫ್ ಅಂದರೆ ಐ ಎಕ್ಸ್ ಆಗುತ್ತೆ. ಎಫ್ ಕಂಪೋಸಿಷನ್ ಎಫ್ ಇನ್ವರ್ಸ್ ಅಂತಂದರೆ ವೈ ಆಗುತ್ತೆ. ಸೊ ಇವಾಗ ಏನು ಬರುತ್ತೆ ನೋಡಿ, ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಅಂದರೆ ಮತ್ತೆ ಚೇಂಜ್ ಆಗುತ್ತೆ, ಎಕ್ಸ್ ಟು ವೈ ಟು ಎಕ್ಸ್ ಇರೋದು ಮತ್ತೆ ಎಕ್ಸ್ ಟು ವೈ ಆಗುತ್ತೆ. ಸೊ ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಅಂದರೆ ಏನು ಬರುತ್ತೆ ನಮಗೆ ಎಫ್ ಎ ಬರುತ್ತೆ. ನೋಡಿ ಇಲ್ಲಿ ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಅಂದರೆ ಏನು ಬರುತ್ತೆ ಎಕ್ಸ್ ಟು ವೈ ಅಂದರೆ ಎಫ್ ಇನ್ವರ್ಸ್ ಆಫ್ ಇನ್ವರ್ಸ್ ಈಸ್ ಎಫ್ ಎ ಬರುತ್ತೆ. ನೆಕ್ಸ್ಟ್ 13 ಕ್ವಶನ್ ನೋಡಿ, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಸೊ ಒನ್ ಮಾರ್ಕ್ ಕ್ವಶನ್ ಕೇಳ್ಬೋದು ಇದು ಈ ಥರ. ಇಫ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ ಎಕ್ಸ್ ಕ್ಯೂಬ್ ಟು ದಿ ಪವರ್ 1/3 ದೆನ್ ಎಫ್ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಈಸ್ ಎಕ್ಸ್ ಟು ದಿ ಪವರ್ ಆಪ್ಷನ್ ಎ ಕೊಟ್ಟಿದ್ದಾನೆ ಎಕ್ಸ್ ಟು ದಿ ಪವರ್ 1/3, ಆಪ್ಷನ್ ಬಿ ಎಕ್ಸ್ ಟು ದಿ ಪವರ್ 3 ಅಂದರೆ ಎಕ್ಸ್ ಕ್ಯೂಬ್, ಮತ್ತು ಆಪ್ಷನ್ ಸಿ ಕೊಟ್ಟಿದ್ದಾನೆ ಎಕ್ಸ್, ಆಪ್ಷನ್ ಡಿ ಏನಿದೆ 3 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ ನೋಡಿ ಫಸ್ಟು ನಾವೇನು ಮಾಡಬೇಕು, ಕೊಟ್ಟಿರೋ ಫಂಕ್ಷನ್ ಏನಿದೆ ಬರಿತಾ ಇದ್ದೀನಿ ನೋಡಿ. ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ ಎಕ್ಸ್ ಕ್ಯೂಬ್ ಟು ದಿ ಪವರ್ 1/3 ಅಂತ ಇದೆ. ಸೊ ಇಲ್ಲಿ ನೋಡಿ ಕಂಪೋಸಿಷನ್ ಇದೆ, ಎಫ್ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ಇದೆ. ಸೊ ಇದೇನಾಗುತ್ತೆ ಇವಾಗ ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ. ಸೊ ನೋಡಿ ಫಸ್ಟು ಎಫ್ ಇದೆ, ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲೇನಿದೆ ನೋಡಿ ಆ್ಯಸ್ ಇಟ್ ಈಸ್ ಬರೀತಾ ಇದೆ 3 ಮೈನಸ್ ಎಕ್ಸ್ ಕ್ಯೂಬ್ ಟು ದಿ ಪವರ್ 1/3. ಸೊ ಇದಕ್ಕೆ ಮತ್ತೆ ಎಕ್ಸ್ ಫಂಕ್ಷನಲ್ಲಿ ಇಲ್ಲಿ ನೋಡಿ ಎಕ್ಸ್ ಪ್ಲೇಸಲ್ಲಿ ಮತ್ತೆ ಅದೇ ಬರುತ್ತೆ 3 ಮೈನಸ್ ಎಕ್ಸ್ ಕ್ಯೂಬ್ ಟು ದಿ ಪವರ್ 1/3 ಇಲ್ಲಿ ನೋಡಿ. ಆಮೇಲೆ 3 ಮೈನಸ್ ಎಕ್ಸ್ ಕ್ಯೂಬ್ ಮತ್ತು ಇದು 3 ಮೈನಸ್ ಎಕ್ಸ್ ಕ್ಯೂಬ್ ಟು ದಿ ಪವರ್ 1/3 ನೋಡಿ ಹೋಲ್ ಕ್ಯೂಬ್ ಬರುತ್ತೆ ಇಲ್ಲಿ, ಮತ್ತೆ ಇಲ್ಲಿ ನೋಡಿ ಹೋಲ್ ಕ್ಯೂಬ್ ಬರುತ್ತೆ, ಮತ್ತೆ 1/3 ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಪ್ಲೇಸಲ್ಲಿ ಇದು ಹಾಕಿದರೆ ಕ್ಯೂಬು ಹಂಗೆ ಇರುತ್ತೆ. ಸೊ ಎಕ್ಸ್ ಅಂದರೆ 3 ಮೈನಸ್ ಎಕ್ಸ್ ಕ್ಯೂಬ್ ಟು ದಿ ಪವರ್ 1/3 ಅಂತ. ಸೊ ಇವಾಗ ನೋಡಿ ಏನಾಗುತ್ತೆ ಈಸ್ ಈಕ್ವಲ್ ಟು 3 ಮೈನಸ್ ಇಲ್ಲಿ ನೋಡಿ ಈ 3 ಕ್ಯಾನ್ಸಲ್ ಆಗಿ ಹೋಗುತ್ತೆ, ಈ 3 ಮತ್ತೆ ಇಲ್ಲಿದೆಯಲ್ಲ ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ ನಮಗಿಲ್ಲಿ ಬ್ರಾಕೆಟ್ 3 ಮೈನಸ್ ಎಕ್ಸ್ ಕ್ಯೂಬ್ ಮಾತ್ರ ರಿಮೈನಿಂಗ್ ಆಗುತ್ತೆ. ಸೊ ಟು ದಿ ಪವರ್ 1/3 ಇದೆ. ಸೊ ಈಸ್ ಈಕ್ವಲ್ ಟು ನೋಡಿ 3 ಇಲ್ಲಿ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದರೆ -3 ಪ್ಲಸ್ ಎಕ್ಸ್ ಕ್ಯೂಬ್ ಇದೆ, ಹೋಲ್ ಟು ದಿ ಪವರ್ ಏನಿದೆ 1/3 ಔಟ್ಸೈಡ್ ಇದೆ. ಸೊ ಅದು ಹಂಗೆ ಇರುತ್ತೆ ಕಂಟಿನ್ಯೂ. ಸೊ ಇವಾಗ ನೋಡಿ ಏನು ಬರುತ್ತೆ ಈಸ್ ಈಕ್ವಲ್ ಟು 3 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ ಎಕ್ಸ್ ಕ್ಯೂಬ್ ಟು ದಿ ಪವರ್ 1/3. ಸೊ ಮತ್ತೆ 3 ಕ್ಯಾನ್ಸಲ್ ಆಗಿಬಿಟ್ಟು ಏನಿರುತ್ತೆ ಎಕ್ಸ್ ಬರುತ್ತೆ. ಸೊ ನೋಡಿ ಆಪ್ಷನಲ್ಲಿ ಏನಿತ್ತು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ ಎಕ್ಸ್
ಕ್ಯೂಬ್ ಟು ದಿ ಪವರ್ 1/3 ಎಫ್ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ಅಂತ ಕೇಳಿದ್ದ. ಇಲ್ಲಿ ನೋಡಿ ಏನು ಬಂತು ಆನ್ಸರ್ ಎಕ್ಸ್ ಇದೆ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಇಲ್ಲಿ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 14th ಕ್ವಶನ್ ಇದೆ. ಲೆಟ್ ಎಫ್ ಫ್ರಮ್ r minus of minus 4/3 to r be a function defined as f of x is equal to 4x divided by 3x plus 4 the inverse ಅಂತ. ಇಲ್ಲೇನಿದೆ the inverse of f is the map g from range f to r minus of minus 4/3 given by. ಸೊ ಇದು 1 ಮಾರ್ಕಿಗೆ ಕೇಳ್ಬೋದು ನೋಡಿ. ಇದು ಆಪ್ಷನ್ ಈ ಥರ ಕೊಟ್ಟರೆ ಆಬ್ಜೆಕ್ಟಿವ್ ಕ್ವಶನ್ಸನ್ನು. ಸೊ ಆಪ್ಷನ್ ಎ ಇದೆ 3y/3 - 4y ಇದೆ. ಆಪ್ಷನ್ ಬಿ 4y ಡಿವೈಡೆಡ್ ಬೈ 4 - 3y ಇದೆ. ಆಪ್ಷನ್ ಸಿ 4y ಡಿವೈಡೆಡ್ ಬೈ 3 - 4y ಇದೆ. ಆಪ್ಷನ್ ಡಿ 3y ಡಿವೈಡೆಡ್ ಬೈ 4 - 3y ಇದೆ. ಸೊ ನೋಡಿ ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಏನಿದೆ ಬರೀತೀನಿ. ಎಫ್ ಫ್ರಮ್ ಏನಿದೆ r minus of minus 4/3 ಅಂದರೆ ಮೈನಸ್ ಆದರೆ ಪ್ಲಸ್ 4/3 ಆಗುತ್ತೆ ಟು ಆರ್ ಇದೆ. ಸೊ ಈ ಫಂಕ್ಷನ್ ಏನು ಡಿಫೈನ್ ಮಾಡತ್ತಪ್ಪ ಅಂತಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x ಡಿವೈಡೆಡ್ ಬೈ 3x ಪ್ಲಸ್ 4 ಇದೆ ನೋಡಿ. ಸೊ ಇದು ಕೊಟ್ಟಿರೋ ಫಂಕ್ಷನ್ನು. ಇದನ್ನು ನಾವೇನು ಫೈಂಡ್ ಮಾಡಬೇಕಿಲ್ಲಿ ದ ಇನ್ವರ್ಸ್ ಆಫ್ ಎಫ್ ಈಸ್ ದ ಮ್ಯಾಪ್. ಇನ್ವರ್ಸ್ ಕೊಟ್ಟಿದ್ದಾನೆ, ಇದು ಎಫ್ ಇದು ಇನ್ವರ್ಸ್ ಅಂತಂದರೆ ರೇಂಜ್ ಉಲ್ಟಾ ಆಗುತ್ತೆ. ಡೊಮೇನ್ ಕೋಡೊಮೇನ್ ಆಗುತ್ತೆ, ಕೋಡೊಮೇನ್ ಡೊಮೇನ್ ಆಗುತ್ತೆ ರೇಂಜ್ ಅಂತಂದ್ರೆ. ಸೊ ಅವಾಗ ಏನಾಗುತ್ತೆ ನಮಗೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಮಾಡೋಕೆ ಹೇಳಿದ್ದಾನೆ ನೋಡಿ. ಸೊ ಇವಾಗ ನಾವು ಏನು ಮಾಡಬೇಕು ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾನಲ್ಲ ಇದನ್ನು ನಾನು ವೈ ಅಂತ ತಗೊತೀನಿ. ವೈ ಈಸ್ ಈಕ್ವಲ್ ಟು ಅಂದರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು, ಅದಕ್ಕೋಸ್ಕರ 4x ಡಿವೈಡೆಡ್ ಬೈ 3x ಪ್ಲಸ್ 4 ಅಂತ ಇದೆ. ಸೊ ನೋಡಿ ಇಲ್ಲಿ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ y ಇಂಟು 3x ಪ್ಲಸ್ 4 ಈಸ್ ಈಕ್ವಲ್ ಟು 4x ಅಂತ ಬರುತ್ತೆ. ಏನಕ್ಕಂದರೆ ಡಿನಾಮಿನೇಟರ್ ಏನಾಗುತ್ತೆ ಬಿಕಮ್ಸ್ ನ್ಯೂಮರೇಟರ್ ಆಗುತ್ತೆ. ಸೊ ನ್ಯೂಮರೇಟರ್ ಹಂಗೆ ಇರುತ್ತೆ. ಸೊ ಇವಾಗ ನೋಡಿ ಏನಾಗುತ್ತೆ ಮಲ್ಟಿಪ್ಲೈ 3xy ಪ್ಲಸ್ 4y ಈಸ್ ಈಕ್ವಲ್ ಟು 4x. ಸೊ ನನಗೇನು ಬೇಕಿಲ್ಲಿ ಎಕ್ಸನ್ನು ಸಪ್ರೇಟ್ ಮಾಡಬೇಕು ನಾನು. ಸೊ ಅವಾಗ ಏನಾಗುತ್ತೆ ನೋಡಿ 3xy ನಾನು ಈ 4xನ್ನು ಈ ಕಡೆ ತೊಗೊತಾ ಇದ್ದೀನಿ, ಮೈನಸ್ 4x ಆಗುತ್ತೆ ಈಸ್ ಈಕ್ವಲ್ ಟು ಏನಾಗುತ್ತೆ 4y ಆಗುತ್ತೆ. ಸಾರಿ ಮೈನಸ್ 4y ಆಗುತ್ತೆ. ಏನಕ್ಕಂದರೆ ಇಲ್ಲಿ ನೋಡಿ ಪ್ಲಸ್ 4y ಈ ಕಡೆ ಹೋದರೆ ಮೈನಸ್ 4y ಆಗುತ್ತೆ, ಪ್ಲಸ್ 4x ಈ ಕಡೆ ಹೋದರೆ ಮೈನಸ್ 4x ಆಗುತ್ತೆ. ಸೊ ಇಲ್ಲಿ ನೋಡಿ ಏನು ಕಾಮನ್ ಇದೆ ನಮ್ಗೆ ಎರಡರಲ್ಲಿ, ಇದರಲ್ಲಿ ನೋಡಿ ಇಲ್ಲಿ ಎಕ್ಸ್ ಕಾಮನ್ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಕಾಮನ್ ಏನು ಬರುತ್ತೆ ಎಕ್ಸ್ ಬರುತ್ತೆ. ರಿಮೈನಿಂಗ್ ಏನಿದೆ ನೋಡಿ 3y ಮೈನಸ್ 4 ಬರುತ್ತೆ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ಮೈನಸ್ 4y ಬರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4y ಡಿವೈಡೆಡ್ ಬೈ 3y ಮೈನಸ್ 4 ಬರುತ್ತೆ ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4y ಡಿವೈಡೆಡ್ ಬೈ 3y ಮೈನಸ್ 4 ಬರುತ್ತೆ. ಸೊ ಇವಾಗ ನಾನು ಕಾಮನ್ ತೊಗೊತೀನಿ ನೋಡಿ ಮೈನಸ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಲ್ಲಿ ಎರಡನ್ನೂ ಮೈನಸ್ ತೊಗೊಂಡ್ರೆ ಏನು ಬರುತ್ತೆ ನೋಡಿ ಇಲ್ಲಿ ನೋಡಿ ಮೈನಸ್ ಇದೆ ಮೈನಸ್ 4y ಡಿವೈಡೆಡ್ ಬೈ ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ ನೋಡಿ 4 ಮೈನಸ್ 3y ಆಗುತ್ತೆ. ಸೊ ಅವಾಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ ನೋಡಿ. ಸೊ ಆನ್ಸರ್ ಏನು ಬರುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎಕ್ಸ್ ಈಸ್ ಈಕ್ವಲ್ ಟು 4y ಡಿವೈಡೆಡ್ ಬೈ 4 ಮೈನಸ್
3y ಬರುತ್ತೆ. ಇಲ್ಲಿ ನೋಡಿ ಏನು ಕೇಳಿದ್ದ ಕ್ವಶನ್ನು, ಈಸ್ ಗಿವನ್ ಬೈ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡಿ. ಆಪ್ಷನ್ ಬಿ ಏನಿದೆ 4y ಡಿವೈಡೆಡ್ ಬೈ 4 ಮೈನಸ್ 3y ಅಂತ ಇದೆ. ಸೊ ಆಪ್ಷನ್ ಏನು ಬರುತ್ತೆ ಆನ್ಸರ್ ಇಲ್ಲಿ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಇಲ್ಲಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು 4y, ಡಿವೈಡೆಡ್ ಬೈ 4 ಮೈನಸ್ 3y ಬರುತ್ತೆ. ಸೊ ನೋಡಿ ಇದರಲ್ಲಿ ಇದು 14th ಕ್ವಶನ್ನು. ಎಕ್ಸಸೈಸ್ 1.3 14 ಕ್ವಶನ್ಸ್ ಇತ್ತು. ಫಸ್ಟ್ ವಿಡಿಯೋದಲ್ಲಿ ಅದರಲ್ಲಿ 7 ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ಶೇರ್ ಮಾಡಿದ್ದೆ. ಸೊ ಇವಾಗ ಈ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ 8th ಕ್ವಶನಿಂದ 14th ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.